ಕೊಡಗಿನ ಪ್ರಾಕೃತಿಕ ಸೊಬಗಿಗೆ ಕಲಶಪ್ರಾಯವಾಗಿರುವ ಮಡಿಕೇರಿ ಬಳಿಯ ಮಾಂದಲಪಟ್ಟಿ ನಿಸರ್ಗತಾಣ ಇನ್ನಷ್ಟು ಸೌಂದರ್ಯದಿಂದ ನಳನಳಿಸುತ್ತಿದೆ. ಹರಸಾಹಸದಿಂದ ಪ್ರಕೃತಿ ವೀಕ್ಷಣೆ ಮಾಡುತ್ತಿದ್ದ ಪ್ರವಾಸಿಗರು ಇದೀಗ ಮಂದಹಾಸ ಬೀರುತ್ತಿದ್ದಾರೆ. ಕಲ್ಲು ಮಣ್ಣಿನ ಏರು ತಗ್ಗಿನ ಏಳು ಬೀಳಿನ ಕಚ್ಚಾ ರಸ್ತೆಗೀಗ ಕಾಯಕಲ್ಪ ಸಿಕ್ಕಿದೆ. ಮಾಂದಲಪಟ್ಟಿ ಪ್ರವೇಶ ದ್ವಾರದಿಂದ ವೀಕ್ಷಣಾ ಗೋಪುರದವರೆಗೂ ಸ್ವತಃ ಅರಣ್ಯ ಇಲಾಖೆ ನಿರ್ಮಿಸಿರುವ ಈ ಸುಂದರ ರಸ್ತೆ ಎಲ್ಲರ ಗಮನ ಸೆಳೆಯುವಂತಿದೆ. ಮಾಂದಲಪಟ್ಟಿಯು ವರ್ಷಕ್ಕೆ ಅಸಂಖ್ಯ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಹಸಿರುಕ್ಕುವ ಬೆಟ್ಟಗಳು, ಸ್ವಾಭಾವಿಕ ನಿಸರ್ಗದ ಅಚ್ಚರಿಯನ್ನೇ ಮೈವೆತ್ತಿರುವ ಈ ತಾಣವನ್ನು ನೋಡಲು ಬರುವವರು ಮಡಿಕೇರಿಯಿಂದ ಸುಮಾರು 21 ಕಿಲೋಮೀಟರ್ ಕಠಿಣತಮ ರಸ್ತೆಯಲ್ಲೇ ಬರಬೇಕು. ಈ ತಾಪತ್ರೆ ಅರಿತ ಪ್ರವಾಸಿಗರು ಮಾಂದಲಪಟ್ಟಿಗೆ ಬಾಡಿಗೆ ಜೀಪ್ಗಳನ್ನೇ ಅವಲಂಬಿಸುತ್ತಾರೆ. ಪ್ರವೇಶ ದ್ವಾರದಿಂದ ಸುಮಾರು 5 ಕಿಲೋಮೀಟರ್ ವರೆಗೂ 4 ವೀಲ್ ಜೀಪ್ಗಳಲ್ಲೇ ತೆರಳಬೇಕಿತ್ತು. ಬರಿಗಾಲಲ್ಲಿ ನಡೆಯಲಾಗದ ಕಲ್ಲುಗಳ ರಸ್ತೆ ಭಾರೀ ಸವಾಲಾಗಿತ್ತು. ಈ ಪರಿಸ್ಥಿತಿಯನ್ನರಿತ ಅರಣ್ಯ ಇಲಾಖೆ ಸುಮಾರು 50 ಲಕ್ಷ ವೆಚ್ಚದಲ್ಲಿ ರಸ್ತೆಗೆ ಕಾಯಕಲ್ಪ ನೀಡಿದೆ. ಪ್ರವೇಶ ದ್ವಾರದಿಂದ 1 ಕಿಲೋಮೀಟರ್ ವರೆಗೂ ಕಲ್ಲು ಹಾಸುಗಳ ಸ್ಟೋನ್ ಪಿಚ್ಚಿಂಗ್ ರಸ್ತೆ ನಿರ್ಮಾಣವಾಗಿದೆ. ಉಳಿದ 4 ಕಿಲೋಮೀಟರ್ ವರೆಗೂ ರಸ್ತೆಯನ್ನು ಸುಗಮಗೊಳಿಸಲಾಗಿದೆ. ಮಾಂದಲಪಟ್ಟಿಯ ಸ್ವಾಭಾವಿಕ ಸೌಂದರ್ಯಕ್ಕೆ ಚ್ಯುತಿ ಬಾರದಂತೆ ನಿರ್ಮಾಣವಾಗಿರುವ ಹೊಸ ರಸ್ತೆಯಿಂದ ಪ್ರವಾಸಿಗರು ನಿರುಮ್ಮಳಾಗಿದ್ದಾರೆ. ಮಾಂದಲಪಟ್ಟಿ ವೀಕ್ಷಣೆಗಾಗಿ ಬರುವ ಪ್ರವಾಸಿಗರಿಗೆ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ವಯಸ್ಕರಿಗೆ 50 ರೂಪಾಯಿ, ಮಕ್ಕಳಿಗೆ 20 ಮತ್ತು ವಿದೇಶಿಯರಿಗೆ 125 ರೂಪಾಯಿಗಳು. ಜೀಪು ಕಾರುಗಳಿಗೆ 50 ರೂಪಾಯಿ, ಬೈಕ್ಗಳಿಗೆ 15 ರೂಪಾಯಿ ನಿಗದಿಯಾಗಿದೆ. ಕೇವಲ 4 ವೀಲ್ ಜೀಪುಗಳಲ್ಲೇ ಸಂಚರಿಸುತ್ತಿದ್ದ ಪ್ರವಾಸಿಗರು ರಸ್ತೆ ಸುಗಮವಾಗಿದ್ದರಿಂದ ತಮ್ಮ ತಮ್ಮ ವಾಹನಗಳಲ್ಲೇ ಪ್ರಕೃತಿ ಸೊಬಗನ್ನು ವೀಕ್ಷಿಸಲು ಅವಕಾಶ ಸಿಕ್ಕಂತಾಗಿದೆ. ಅಂದಹಾಗೆ ಕಾಮಗಾರಿ ದೃಷ್ಟಿಯಿಂದ ಕಳೆದ 4 ತಿಂಗಳಿಂದ ಮುಚ್ಚಿದ್ದ ಮಾಂದಲಪಟ್ಟಿ ಜೂನ್ 12ರಿಂದ ಪ್ರವಾಸಿಗರಿಗಾಗಿ ತೆರೆದುಕೊಳ್ಳಲಿದೆ. ಸಂತೋಷ್ ರೈ ಜೊತೆ ಸ್ಟ್ಯಾನ್ಲಿ ಡೇವಿಡ್, ಚಿತ್ತಾರ ನ್ಯೂಸ್, ಮಡಿಕೇರಿ.